ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ವೆಡ್ನೆಸ್ಡೇ ಲಾಗ್. ನಾನು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಚಿಯಾ ಪುಡಿಂಗ್ ಮಾಡ್ಕೊಂಡಿದ್ದೆ, ಮಕ್ಕಳಿಗೆ ಚಿತ್ರಾನ್ನ ಮಾಡಿಕೊಟ್ಟಿದ್ದೆ. ನಾನಿವತ್ತು ಕೋವಿಡ್ ವ್ಯಾಕ್ಸಿನೇಷನ್ ಬಗ್ಗೆ ಏನು ವೈರಲ್ ನ್ಯೂಸ್ ಆಗ್ತಿದೆ ಅಂದರೆ ಕೋವಿಡ್ ಶೀಲ್ಡ್ ಆಗಲಿ ಕೋವ್ಯಾಕ್ಸಿನ್ ತೊಗೊಂಡಿರೋರ ಬಗ್ಗೆ ಏನು ವೈರಲ್ ಆಗ್ತಿದೆ ಅದ್ರ ಬಗ್ಗೆ ನನಗಿರೋ ನಾಲೆಡ್ಜ್ನ ಶೇರ್ ಮಾಡ್ಕೊಳ್ಳೋಣ ಅಂತ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹೌದು, ಇದರದ್ದು ಸೈಡ್ ಎಫೆಕ್ಟ್ಸ್ ಇದೆ. ಲೈಕ್ ಅದನ್ನು ಥ್ರೋಂಬೋಸಿಸ್ ವಿತ್ ಥ್ರೋಂಬೋಸೈಟೋಪೇನಿಯಾ ಸಿಂಡ್ರೋಮ್ ಅಂತಾರೆ, ಅಥವಾ TTS ಅಂತಲೂ ಕರೀತಾರೆ. ಇದನ್ನು ಆ ಕಂಪ್ನಿಯವರೇ, ಅಂದರೆ ಇದು ಏನು ಮ್ಯಾನುಫ್ಯಾಕ್ಚರ್ ಮಾಡಿದ್ರು ಆ ಕಂಪ್ನಿಯವರೇ ಒಪ್ಕೊಂಡಿದ್ದಾರೆ ಇದರ ಸೈಡ್ ಎಫೆಕ್ಟ್ಸ್ ಇದೆ ಅಂತ. ಬಟ್ ಇದ್ರದ್ದು ಸೈಡ್ ಎಫೆಕ್ಟ್ಸ್ ಆಗೋದು ತುಂಬ ರೇರು. ಇದರಲ್ಲಿ 10 ಲಕ್ಷ ಜನದಲ್ಲಿ 4 ಜನಕ್ಕೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಈ COVID-19 ವ್ಯಾಕ್ಸಿನೇಷನ್ ನಾವು ತೊಗೊಂಡಿರೋ ಕಾರಣಕ್ಕೆ ನಮ್ಮ ಇಂಡಿಯಾದಲ್ಲಿ 3rd ಆ್ಯಂಡ್ 4th ವೇವ್ ಏನು ಬಂತು ಅದ್ರದ್ದು ಇಂಪ್ಯಾಕ್ಟ್ ಆ್ಯಕ್ಚುಲಿ ನಮಗೆ ಕಡಿಮೆ ಆಯಿತು. ಆ್ಯಂಡ್ ನಮ್ಗೆ ನಾರ್ಮಲ್ ಲೈಫ್ ಲೀಡ್ ಮಾಡೋಕ್ಕೆ ಹೆಲ್ಪ್ ಮಾಡ್ತು. ನಮಗೆ ಈ ಥರ ಸೈಡ್ ಎಫೆಕ್ಟ್ಸ್ ಆಗಬೇಕು ಅನ್ನೋಗಿದ್ದಾರೆ ವ್ಯಾಕ್ಸಿನೇಷನ್ ತೊಗೊಂಡು 3 to 4 ಮಂತ್ಸಲ್ಲೇ ನಮಗೆ ಸೈಡ್ ಎಫೆಕ್ಟ್ಸ್ ಆಗಬೇಕಿತ್ತು. ಆ್ಯಂಡ್ ನಾವು ಇವಾಗಲೇ ತೊಗೊಂಡು 2.5 years 3 years ಆಗಿದೆ. ಸೊ ನಾವು ಯಾವುದೇ ಥರ ನ್ಯೂಸ್ಗಳಿಗೆ ಕಿವಿ ಒಡ್ಡೋದು ಬೇಡ. ಅದು ರಿಯಲ್ ಆಗಿದ್ದರೆ ಗೌರ್ಮೆಂಟ್ ಅವರು ಪ್ರೂವ್ ಮಾಡಲಿ. ಆ್ಯಂಡ್ ಇನ್ನೊಂದು ಏನಂತ ಅಂದರೆ, ನಮಗೆ ಈ ವ್ಯಾಕ್ಸಿನೇಷನ್ ತೊಗೊಳಕ್ಕೆ ಮುಂಚೆ ಕೂಡ ಯಂಗ್ಸ್ಟರ್ಸಲ್ಲೇ ಹಾರ್ಟ್ ಅಟ್ಯಾಕ್ಸ್ ಎಲ್ಲ ಜಾಸ್ತಿ ಆಗಿದ್ದು. ಸೊ ಹಂಗನ್ಬಿಟ್ಟು ನಾವು ಇವಾಗ ಕೋವಿಡ್ ಏನು ವ್ಯಾಕ್ಸಿನೇಷನ್ ತೊಗೊಂಡಿದ್ದೀವಿ ಅದರಿಂದ ಏನೂ ಆಗಲ್ಲ ಅಂತ ಅಲ್ಲ. ಬಟ್ ಯಾಕೆ ನಮ್ಮ ಇರೋ ನೆಮ್ಮದಿನ ಹಾಳು ಮಾಡ್ಕೋಬೇಕು? ಸೈನ್ಸ್ನ ಟ್ರಸ್ಟ್ ಮಾಡೋಣ. ಆ್ಯಂಡ್ ಇವಾಗ ನಾವು ಏನೇನು ತಿಂತಾಯಿದ್ದೀವಿ ಇದನ್ನೂ ಸ್ವಲ್ಪ ಹೆಲ್ತಿ ಮಾಡ್ಕೊಳ್ಳೋಣ. ಫಿಸಿಕಲ್ ಆ್ಯಕ್ಟಿವಿಟಿ ಜಾಸ್ತಿ ಮಾಡ್ಕೊಳ್ಳೋಣ. ಮೆಂಟಲಿ ನಾವು ಸ್ಟ್ರೆಸ್ನ ಕಡಿಮೆ ಮಾಡ್ಕೊಳ್ಳೋಣ. ಈಗಾಗಲೇ BP ಮತ್ತು ಶುಗರ್ ಇದ್ದರೆ ಅದನ್ನು ಕಂಟ್ರೋಲ್ ಮಾಡಿಕೊಂಡು ಹೆಲ್ತಿ ಲೈಫ್ನ ಲೀಡ್ ಮಾಡಿಕೊಂಡು ಹೋಗಬೇಕು. ನಮಗೇನಾದರೂ ಇದ್ರ ರಿಲೇಟೆಡ್ ಆಗಿ ಯಾವುದಾದ್ರೂ ಸ್ಪೆಸಿಫಿಕ್ ಕನ್ಸರ್ನ್ ಬಂತು ಅಂತಂದರೆ ದಯವಿಟ್ಟು ಫಸ್ಟು ಹೋಗಿ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಕ್ಲಾರಿಫೈ ಮಾಡ್ಕೊಳ್ಳೋಣ. ನಾನು ಯಾಕೆ ಈ ಟಾಪಿಕ್ನ ತಗೊಂಡೆ ಅಂತ ಅಂದರೆ, ನನ್ನ ಅಕ್ಕಪಕ್ಕದಲ್ಲಿ ಇರೋರೆಲ್ಲರೂ ಆ್ಯಕ್ಚುಲಿ ಈ ನ್ಯೂಸ್ ಬಂದಾಗಿಂದ ಅವರಿಗೆ ಈ ವ್ಯಾಕ್ಸಿನೇಷನಿಂದ ಸೈಡ್ ಎಫೆಕ್ಟ್ ಆಗುತ್ತೋ ಇಲ್ವೋ ಇದ್ರ ಬಗ್ಗೆ ಯೋಚನೆ ಮಾಡಿನೇ ಅವ್ರಿಗೆ ಸೈಡ್ ಎಫೆಕ್ಟ್ ಆಗುತ್ತೆ. ಭಯ ಬಿಟ್ಟು ಆರಾಮಾಗಿರಿ. ಇವಾಗ ನಾನು ಕುಕ್ಕಿಂಗ್ ಕಡೆಗೆ ಬರ್ತೀನಿ. ನಾನು ಆ್ಯಕ್ಚುಲಿ ಜೋಧ್ಪುರ್ ಸ್ವೀಟ್ಸಿಂದ ಈ ಮಸಾಲ ಪಾಪಡ್ ತೊಗೊಂಬಂದಿದ್ದು. ಇದು ಜಾಸ್ತಿ ಇತ್ತು ಅಂತ ನಾನು ಇವತ್ತು ಇದನ್ನು ಹಾಕ್ಕೊಂಡು ಒಂದು ಸ್ನ್ಯಾಕ್ಸ್ ಮಾಡ್ಕೊಳ್ತಿದ್ದೆ. ಇದು ಆಲ್ಮೋಸ್ಟ್ ಚೆನ್ನಾಗಿ ಕ್ರಷ್ ಮಾಡಿಕೊಂಡು ನಮ್ಗೆ ಯಾವ ಥರ ಬೇಕು, ಮಕ್ಕಳಿಗೆ ದಪ್ಪದಾಗಬೇಕಾ ಇಲ್ಲ ಸಣ್ಣದಾಗಬೇಕಾ ನೋಡಿಕೊಂಡು ಇದಕ್ಕೆ ನಾನು 1 ಸೌತೆಕಾಯಿ, 1 ಈರುಳ್ಳಿ, 1 ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಆ್ಯಂಡ್ ಒಂದು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಖಾರ ಇರಲಿ ಅಂತ. ಅದ್ರ ಜೊತೆಗೆ ಅಷ್ಟು ಖಾರ ಗೊತ್ತಾಗಲ್ಲ, ಬಟ್ ಸ್ಟಿಲ್ ಇರಲಿ ಅಂತ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಜೀರಾ ಪೌಡರು ಮತ್ತು ಮೆಣಸು ಪುಡಿ ಹಾಕಿ ಒಂದು ಅರ್ಧ ನಿಂಬೆಹಣ್ಣು ಚೆನ್ನಾಗಿ ಹಿಂಡ್ತೀನಿ, ಸ್ವಲ್ಪ ಹುಳಿ ಇರಲಿ ಅಂತ ಅಂದ್ಬಿಟ್ಟು. ಇದಕ್ಕೆ ನಾನಿವತ್ತು ಸೇವ್ ಹಾಕ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇದು ಆಲ್ಮೋಸ್ಟ್ ಎಲ್ಲ ಮಿಕ್ಸ್ ಆದರೆ ಆಯಿತು. ಈಗ ನಮ್ಮ ಸ್ನ್ಯಾಕ್ಸ್ ರೆಡಿ ಆಯಿತು. ಮಕ್ಕಳಿಗೆ ಆ್ಯಕ್ಚುಲಿ ನಿನ್ನೆ ಶೂಟಿಂಗ್ ಮೋಡಿಂದ ನಾವು ಹೊರಗಡೆ ಬರೋಕ್ಕೆ ಸ್ವಲ್ಪ ಟೈಮ್ ಬೇಕಾಯಿತು. ಸೊ ಎವ್ರಿಡೇ ಈಸ್ ನಾಟ್ ಸಂಡೇ ಅಲ್ವಾ. ಬ್ಯಾಕ್ ಟು ರೊಟೀನ್ ಬಂದ್ವಿ. ಮತ್ತು ಹಲಸಿನಣ್ಣು ತಂದಿದ್ರು ಮನೆಯವರು, ಅದನ್ನು ಕಟ್ ಮಾಡಿದ್ವಿ. ಆ ಹಲಸಿನಣ್ಣು ಅಂದರೆ ತುಂಬ ಹಣ್ಣು ಆಗಿಬಿಟ್ಟಿತ್ತು. ಸೊ ಅದಕ್ಕೆ ನಾನೇನು ಮಾಡಿದೆ, ಅರ್ಧ ಯಾವುದಾದ್ರು ಆ ತೊಳೆನ ಬಿಡಿಸ್ಬೋದು ಅದನ್ನು ಬಿಡಿಸಿ ಅದನ್ನು ಹಾಗೆ ತಿಂದ್ವಿ. ಇನ್ನು ಮಿಕ್ಕಿದ್ದು ಯಾವುದು ತುಂಬ ಹಣ್ಣಾಗಿತ್ತಲ್ಲ ಅದನ್ನು ನಾನು ಯೂಸ್ ಮಾಡಿಕೊಂಡು ಇವತ್ತು ಯಾಕೆ ಹಲಸಿನಣ್ಣು ಒಬ್ಬಟ್ಟು ಮಾಡಬಾರ್ದು ಅಂತ ಅಂದ್ಕೊಂಡು, ಅದರದ್ದು ಹೂರ್ಣ ಅಂತೂ ಜೇನುತುಪ್ಪ ಬೇಕು ಇದು ಬೇಡ ಅಷ್ಟು ಸ್ವೀಟಾಗಿತ್ತು. ಆ್ಯಂಡ್ ನಾನು ಯಾವತ್ತೂ ಹಲಸಿನಣ್ಣು ಒಬ್ಬಟ್ಟು ತಿಂದಿರಲಿಲ್ಲ ಆ್ಯಂಡ್ ನಾನು ಮಾಡು ಕೂಡ ಇರಲಿಲ್ಲ. ಇವತ್ತು ನಾನು ಟ್ರೈ ಮಾಡಿದೆ ಆ್ಯಂಡ್ ಎಷ್ಟು ಸಿಂಪಲ್ ಆ್ಯಂಡ್ ಈಸಿಯಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು. ಸೊ ನಾನೇನು ಅಷ್ಟೊಂದು ರೈಪ್ ಆಗಿತ್ತಲ್ಲ ಆ ಹಣ್ಣನ್ನೆಲ್ಲ ಮಿಕ್ಸಿ ಜಾರಲ್ಲಿ ಬೀಜ ಬಿಡಿಸಿ ಇಟ್ಕೊಂಡಿದ್ದೆ. ಸೊ ನಾನು ಅಡುಗೆ ಮನೆಗೆ ಬರೋಕ್ಕೆ ಮುಂಚೆನೇ ಫಸ್ಟು ನಂದೊಂದು ನೀರು ಬಾಟಲ್ನ ತೆಗೆದು ಇಟ್ಕೊಂಡೆ. ಆಲ್ಮೋಸ್ಟ್ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಎಲ್ಲ ವೀಡಿಯೋದಲ್ಲೂ ನಾನು ಹೇಳ್ತಾ ಇರ್ತೀನಿ, ನಮ್ಮ ಬಾಡಿ ಯಾವಾಗಲೂ ನಾವು ಹೈಡ್ರೇಟಾಗಿ ಇಟ್ಕೋಬೇಕು. 3 liters a day ಈಸ್ ಕಂಪಲ್ಸರಿ. ಮತ್ತು ಇನ್ನೊಂದೇನೆಂದರೆ, ಈಗ ನಾನು ಆ ಮೈದಾ ಹಿಟ್ಟದು ಕನಕ ಅಂತೀವಿ ನಾವು ಇದನ್ನು. ಸೊ ಇದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೊಂದು ಸ್ವಲ್ಪ ಉಪ್ಪು, ಅರಿಶಿನ ಪುಡಿ ಮತ್ತು ನೀರನ್ನ ನಾವು ಇಲ್ಲಿ ಸ್ವಲ್ಪ ಕ್ವಾಂಟಿಟಿಲೇ ಹಾಕ್ಕೊಂಡು ಚೆನ್ನಾಗಿ ಮಿದ್ಕೊಳ್ಬೇಕು. ಸೊ ಇದನ್ನೆಲ್ಲ ಆಯಿತು ಅಂತಂದಾಗ ಒಂಚೂರು ಎಣ್ಣೆ ಹಾಕ್ಕೊಂಡು, ನಾವು ಇದನ್ನು ಜಾಸ್ತಿ ಎಣ್ಣೆ ಯೂಸ್ ಮಾಡ್ತೀವಿ, ನೀರು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕ್ಕೊಳ್ತೀವಿ. ಮತ್ತು ಎಣ್ಣೆ ಹಾಕ್ಕೊಂಡು ಈಗ ನೋಡಿ ನಮ್ಮ ಕೈಗೆ ಅಂಟ್ತಿರೋ ಥರ ಆಲ್ಮೋಸ್ಟ್ ಪಾತ್ರೆಗೂ ಅಂಟಲ್ಲ, ಹಂಗೆ ಕೈಗೂ ಅಂಟಲ್ಲ ಅಷ್ಟು ಈ ರೀತಿಯಲ್ಲಿ ಕಲಿಸ್ಕೊಂಡು ಮಿದ್ಕೊಂಡು ಈಗ ಇದನ್ನು ನಾನು 1/2 hour ಸೈಡಲ್ಲಿ ಎತ್ತಿಡ್ತೀನಿ. ಈಗ ನಾನು ಬೆಲ್ಲ ಹಾಕ್ಕೊಂಡು ಅದನ್ನು ಕರಗಿಸ್ಕೊಂಡಿದ್ದೀನಿ. ಇದನ್ನು ಇನ್ನೊಂದು ಪಾತ್ರೆಗೆ ಹಾಕ್ಕೊಂಡು ಸ್ಟ್ರೈನ್ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ಏನೊಂದು ಸ್ವಲ್ಪ ಕಡ್ಡಿ ಕಸ ಇರುತ್ತೆ, ಕಲ್ಲೇನಾದರೂ ಇರುತ್ತೆ ಅಂತ. ಸೊ ಇದನ್ನು ಅಷ್ಟೇ ನಾವು ಒಂದು ಕುದಿ ಕೊಡ್ತೀವಿ. ಒಂದು ಕುದಿ ಆಯಿತು. ನಾನು ಇಲ್ಲಿ ಈ ಹೂರ್ಣಕ್ಕೆ 1 ತೆಂಗಿನಕಾಯಿ ಕಂಪ್ಲೀಟಾಗಿ ಹಾಕ್ಕೊಂಡಿದ್ದೀನಿ.
ಇದನ್ನು ಅಷ್ಟೇ ಹಾಕಿ ಇದೊಂಚೂರು ಕುದಿ ಬಂದಾಗ ಆಲ್ಮೋಸ್ಟ್ ಎಲ್ಲ ಮಿಕ್ಸ್ ಆಯಿತು ಅಂತಂದಾಗ ನಾನು ಏನು ರುಬ್ಕೊಂಡು ಇಟ್ಕೊಂಡಿದ್ವಲ್ಲ ಹಲಸಿನ ಪೇಸ್ಟು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತೀನಿ. ಇದು ಅಲ್ಲಲ್ಲೇ ಗಂಟಾಗುತ್ತೆ. ಸ್ವಲ್ಪ ನೋಡಿಕೊಂಡು ನಾವು ಮಾಡಿಕೊಂಡ್ರೆ ಪಾತ್ರೆಯಲ್ಲಿ ಬಿಡಬೇಕು. ನೋಡಿ ಈಗ ಪಾತ್ರೆ ಎಲ್ಲ ಬಿಟ್ಟಿದೆ, ಈ ಥರ ಆಗಬೇಕು. ಇವಾಗೆಲ್ಲ ಆಯಿತು. ಮತ್ತು ನಾವು ಕಂಪ್ಲೀಟಾಗಿ ಎತ್ತಿಟ್ಕೊಂಡಿದ್ವಲ್ಲ ಅರ್ಧ ಗಂಟೆವರೆಗೂ ಸ್ವಲ್ಪ ನೆನೆಲಿ ಅಂತ, ಅದನ್ನು ಇನ್ನೊಂದು ಸಲ ಮಿದ್ಕೊಂಡು ನಾನು ಒಬ್ಬಟ್ಟಿಗೆ ಒಂದೊಂದೇ ಹಾಕಿ ಚೂರು ಚಿಕ್ಕ ಉಂಡೆ ಮಾಡಿಕೊಂಡೆ. ನಾನು ಹೂರಣ ಜಾಸ್ತಿ ಹಾಕ್ಕೊಳ್ಳಿಲ್ಲ, ಸ್ವೀಟ್ ಜಾಸ್ತಿ ಆಗಿತ್ತು ಅಂತ ಅಂದ್ಬಿಟ್ಟು. ಸೊ ಪುಟಾಣಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ನಾನಿಲ್ಲಿ ಎಣ್ಣೆ ಪ್ಯಾಕೆಟ್ದು ಕವರ್ ಇರ್ತಲ್ಲ ಅದನ್ನೇ ಯೂಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಯಾವುದೇ ಥರ ಬಟರ್ ಪೇಪರ್ ಆಗಲಿ ಅದೆಲ್ಲ ಏನೂ ಯೂಸ್ ಮಾಡಿಲ್ಲ. ಏನು ಮನೇಲಿತ್ತು ಅದನ್ನೇ ಹಾಕ್ಕೊಂಡು ಯೂಸ್ ಮಾಡ್ತಾಯಿದ್ದೆ. ಆ್ಯಂಡ್ ಇಲ್ಲೂ ಅಷ್ಟೇ ಯಾವುದೇ ಥರ ಎಣ್ಣೆ ಹಾಕ್ಕೊಂಡಿಲ್ಲ, ಬಿಕಾಸ್ ಆ ಕನಕದಲ್ಲೇ ನಮಗೆ ಎಣ್ಣೆ ಇತ್ತು. ಅದಕ್ಕೆ ನಾನು ಯಾವುದೇ ಥರ ಎಣ್ಣೆ ಆ್ಯಡ್ ಮಾಡ್ಕೊಂಡಿಲ್ಲ, ಹಾಗೆ ಲೈಕ್ ರೋಸ್ಟ್ ಮಾಡಿದೆ. ನನ್ನ ಹಲಸಿನ ಒಬ್ಬಟ್ಟು ರೆಡಿ ಆಯಿತು. ಆ್ಯಂಡ್ ನನ್ನ ಕಂಪ್ಲೀಟ್ ಡೇ ಇಷ್ಟು ಸ್ವೀಟ್ ಆಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.